ಅಧ್ವಾನ ಎದ್ದಿದೆ ತುಮಕೂರು ನಗರದ ರಸ್ತೆಗಳು. ಮೂರು ವರ್ಷದಿಂದ ಗುಂಡಿ ಬಿದ್ದ ರಸ್ತೆಗೆ ದುರಸ್ತಿ ಭಾಗ್ಯವಿಲ್ಲ. ಸ್ಮಾರ್ಟ್ ಸಿಟಿ ಎಂಬ ಹೆಗ್ಗಳಿಕೆಯನ್ನು ಪಡೆದಿರುವ ತುಮಕೂರು ನಗರದಲ್ಲಿ ಮೂಲಭೂತ ಸೌಲಭ್ಯಗಳ ನಿರ್ವಹಣೆ ಕುರಿತು ಸಾರ್ವಜನಿಕರು ಪ್ರಶ್ನೆ ಎತ್ತುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ಬಿಎಚ್ ರಸ್ತೆಯ ಪಕ್ಕದ ಪ್ರಮುಖ ಬೀದಿಯೊಂದು ಕಳೆದ 3 ವರ್ಷಗಳಿಂದ ಗುಂಡಿ ಬಿದ್ದು ಸಂಪೂರ್ಣ ಹದಗೆಟ್ಟಿದ್ದು, ರಸ್ತೆಯಲ್ಲಿನ ಗುಂಡಿಗಳಿಂದ ವಾಹನ ಸವಾರರು ಮತ್ತು ಪಾದಚಾರಿಗಳು ಪ್ರತಿದಿನ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಹೌದು, ನಗರದ ಬಿಎಚ್ ರಸ್ತೆ ಪಕ್ಕದಲ್ಲಿರುವ ಬೀದಿಯೊಂದು ಕಳೆದ 3 ವರ್ಷಗಳಿಂದ ಸಂಪೂರ್ಣ ಹಾಳಾಗಿದ್ದು, ಹಲವು ಬಾರಿ ಅಲ್ಲಿನ ಸ್ಥಳೀಯರು ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರು ಪ್ರತಿ ಬಾರಿ ರಸ್ತೆ ಸರಿಪಡಿಸುವುದಾಗಿ ಭರವಸೆ ನೀಡಿ ಹೋಗ್ತಾರೆಯೇ ಹೊರತು ಯಾವುದೇ ಶಾಶ್ವತ ಪರಿಹಾರ ಮಾಡಿಲ್ಲವಂತೆ. ಇನ್ನು ಮಳೆ ಬಂದಾಗ ರಸ್ತೆ ಮತ್ತಷ್ಟು ಹದಗೆಟ್ಟು ಗುಂಡಿಗಳಿಂದ ವಾಹನ ಸವಾರರು ಹಾಗೂ ಪಾದಚಾರಿಗಳು ಪ್ರತಿದಿನ ಸಂಕಷ್ಟ ಅನುಭವಿಸುವಂತಾಗಿದೆ ಎಂದು ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ರು. ಸರ್, ನನಗೆ ಗೊತ್ತಿರೋ ಥರ ಒಂದು 3 ವರ್ಷದಿಂದ ಇದೇ ಥರನೇ ಇದೆ. ನಾನು ತುಮಕೂರು ಬಿಟ್ಟು ಆಗಲೇ ಒಂದು 4 ವರ್ಷ ಆಗಿದೆ. 4 ವರ್ಷದಲ್ಲೂ ಇದೇ ರೋಡಲ್ಲೇ ಓಡಾಡಿದ್ದೀನಿ. ಸುಗ್ಗಿ ಕೆಲಸ ಎಲ್ಲ ಮಾಡಿದ್ವಿ. ಆ ಡೆಲಿವರಿ ವರ್ಕೆಲ್ಲ ಇದೇ ರೋಡಲ್ಲೇ ಓಡಾಡಿದ್ವಿ. ಆಗ್ಲಿಂದನೂ ಇದೇ ಥರನೇ ಇದೆ. ಸ್ಮಾರ್ಟ್ ಸಿಟಿ ಅಂತಾರೆ. ಸ್ಮಾರ್ಟ್ ಸಿಟಿ ಅಂತ ಹೇಳ್ಬೋದು. ಬಟ್ ಯಾವುದೋ ಒಂದೊಂದು ಏರಿಯಾ ಕಡೆ ಈ ಥರ ಆಗಿರ್ಬೋದು. ಆದರೆ ಈ ರೋಡ್ ಮಾತ್ರ ನಾನು ನೋಡಿದಾಗ್ಲಿಂದ ಇದೇ ಥರನೇ ರಸ್ತೆ ಸರ್. ಇದು SIT ಬ್ಯಾಕ್ ಗೇಟ್ ಹತ್ರ, ಇದು ಬ್ಯಾಕ್ ಸೈಡ್ ರೋಡ್ ಅಂತಾರೆ. ಹೌದು. ಏನು ಹೇಳ್ತಾರೆ ಸರ್ ಅಧಿಕಾರಿಗಳಿಗೆ ಈ ರೀತಿ? ಇಂಥ ಎಲ್ಲ ಹೇಳ್ತಾರಲ್ಲ ಎಲ್ಲರೂ, ಸುಮ್ಮನೆ ನಾವು ಸ್ಮಾರ್ಟ್ ಸಿಟಿ ಮಾಡ್ತಿದ್ದೀವಿ, ಅದು ಮಾಡ್ತಿದ್ದೀವಿ, ಇದು ಅದೆಲ್ಲ ಅಲ್ಲ. ನೋಡಬೇಕು, ಒಳಗಡೆ ಒಂದೊಂದು ಕಡೆ ಓಡಾಡ್ತಿರ್ಬೇಕು. ಎಲ್ಲೋ ಒಂದು ಏರಿಯಾ, ಒಂದು 5-6 ಏರಿಯಾ ಮಾಡಿಬಿಟ್ಟು ಅದೆಲ್ಲ ಸ್ಮಾರ್ಟ್ ಸಿಟಿ ಅಂತಂದರೆ ಎಲ್ಲ ಆಗೋದು. ಖಂಡಿತ ಇಂಥವೆಲ್ಲ ಸ್ವಲ್ಪ ಅವರೆಲ್ಲ ಫೋಕಸ್ ಮಾಡಬೇಕಾಗುತ್ತೆ. ತುಮಕೂರು ನಗರದಲ್ಲೇ ಈ ರೀತಿ ಇದೆ. ಹೌದು, ತುಮಕೂರು ನಗರನೇ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. ಈ ರೋಡ್ ನೋಡಿದರೆ ನಿಮ್ಗೆ ಸ್ಮಾರ್ಟ್ ಸಿಟಿ ಅನಿಸುತ್ತಾ? ಎಂಥವ್ರೂ ಇದೆಲ್ಲ ಸ್ವಲ್ಪ ಚೇಂಜಸ್ ಆಗಬೇಕು ಅಂತಲೇ ಹೇಳಿ. ಇನ್ನು ತುಮಕೂರನ್ನ ಸ್ಮಾರ್ಟ್ ಸಿಟಿ ಅಂತ ಕರೀತಾರೆ. ಆದರೆ ಸ್ಮಾರ್ಟ್ ಸಿಟಿ ಯೋಜನೆಗಳು ಕೆಲವು ವಾರ್ಡ್ಗಳಿಗೆ ಮಾತ್ರ ಸೀಮಿತವಾಗಿವೆ. ನಗರದ ಪ್ರಮುಖ ಭಾಗದಲ್ಲೇ ರಸ್ತೆ ಈ ಮಟ್ಟಿಗೆ ಹಾಳಾಗಿದ್ರೆ ಉಳಿದ ಭಾಗಗಳ ಸ್ಥಿತಿ ಹೇಗಿರಬಹುದು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇತ್ತ ಗಮನ ಹರಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಮಹಾನಗರ ಪಾಲಿಕೆಗೆ ಒತ್ತಾಯಿಸಿದ್ದಾರೆ. ಬಹಳ ದಿನದಿಂದ ರೋಡ್ ಸಮಸ್ಯೆ ಹಿಂಗೆ ಇದೆ. ಕಾಲೇಜ್ ಸ್ಟೂಡೆಂಟ್ಸ್ಗೆ, ಬೇರೆ ವೆಹಿಕಲ್ ಏನಾದರೂ ಓಡಾಡೋರ್ಗೂ ಭಾಳ ತೊಂದರೆ ಆಗ್ತಾಯಿದೆ. ಆಮೇಲೆ ಮಳೆ ಬಂದರೆ ನೀರೆಲ್ಲ ತುಂಬ್ಕೊಂಡು ಬಿಡ್ತೈತೆ ಗುಂಡಿಗಳಲ್ಲಿ, ಭಾಳ ತೊಂದರೆ ಆಗ್ತಿದೆ. ನಮ್ಮ ತುಮಕೂರನ್ನ ಸ್ಮಾರ್ಟ್ ಸಿಟಿ ಅಂತಾರೆ, ಆದರೆ ಮೇನ್ ರೋಡೆಲ್ಲ ಚೆನ್ನಾಗಿದ್ದಾವೆ. ಈ ಅಡ್ಡ ರಸ್ತೆಗಳು, ಮಾಮೂಲಿ ಸಣ್ಣ ಪುಟ್ಟ ರೋಡುಗಳು ಇದೇ ಥರ ಎಲ್ಲ ಇವೆ. ಎಲ್ಲರೂ ಅಧಿಕಾರಿಗಳು ಗಮನ ಹರಿಸಿ ಚೆನ್ನಾಗಿ ರೋಡುಗಳು ಮಾಡಿಸ್ಬೇಕಂತ ಅವರು ಅಷ್ಟೇ ಸರ್, ಏನು ನೋಡ್ಕೊಂಡು ಹೋಗ್ತಾರೆ, ಮಾಡಿಸಿ ಅಂತಾರೆ, ಯಾರೂ ಮಾಡಿಸಲ್ಲ. ಸ್ವಲ್ಪ ಗಮನಕ್ಕೆ ತರಬೇಕು. ಸುಮಾರು ಒಂದು 3 ವರ್ಷದಿಂದ ಈ ರಸ್ತೆ ಹಿಂಗೆ ಇದೆ. ಹಾಂ ಸರ್. ಮಳೆ ಬಂದರೆ ಪರಿಸ್ಥಿತಿ ಯಾವ ರೀತಿ? ಅದೇ ಮಳೆ ಬಂದರೆ ಗುಂಡಿಗಳೆಲ್ಲ ನೀರು ನಿಂತ್ಕೊಳ್ಳುತ್ತೆ, ಹೋಗೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಸೊಳ್ಳೆಗಳು, ಅಪಘಾತಗಳು ಎಲ್ಲ ಆಗ್ತಾ ಇರ್ತವೆ ಸರ್. ಸರ್, ನರೇಂದ್ರ ಅಂತ. ಅದೇನೇ ಆಗಲಿ, ದಿನನಿತ್ಯ ನೂರಾರು ಜನರು ಸಂಚರಿಸುವ ಈ ರಸ್ತೆಯ ದುರವಸ್ಥೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಕಾರ್ಯ ಆರಂಭಿಸಿ ಜನರ ಸಂಕಷ್ಟಕ್ಕೆ ಮುಕ್ತಿ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.